ಮೇಲೆನಾ? ಸೊ ಸ್ನೇಕ್ ಇಸ್ ಇನ್ ದ ಫಸ್ಟ್ ಫ್ಲೋರ್. ಏನ್ ಮಾಡಲ್ವ ಅದು? ಕಚ್ಚುತ್ತೆ, ಆದ್ರೆ ವಿಷ ಇಲ್ವಲ್ಲ. ಮತ್ತೆ ನಿಶಾ ತುಂಬಾ ಖುಷಿ ಆಯ್ತು. ಬಟ್ Hello everyone, this is me Muhammad Umar, a rescuer from Mysore. I've got a call from a person stating that there's a snake on the terrace. So let's find out what snake we have there, and once reaching I'll continue the video. ಎಲ್ಲಿದೆ? ಮೇಲೆನಾ? ಸೊ ಸ್ನೇಕ್ ಇಸ್ ಇನ್ ದ ಫಸ್ಟ್ ಫ್ಲೋರ್. ಮರಿನೇನಾ? ಎಲ್ಲಿ? So this is the first floor and this is the terrace. He has used this method to hold the snake. This is a wolf snake. ತೋಳದ ಹಾವು ಇದು. wolf. ಅಲ್ಲಿ ಎಲ್ಲ ತಿನ್ನಕಂತ ಬರುತ್ತೆ. ಹೌದಾ ಇದು? ಮರಿನ ಇದು. ಮರಿ. ಏನ್ ಮಾಡಲ್ವ ಅದು? ಕಚ್ಚುತ್ತೆ, ಆದ್ರೆ ವಿಷ ಇಲ್ವಲ್ಲ. ಮತ್ತೆ ನಿಶಾಚಾರಿ ಹಾವಿದು. ಹೌದಾ? ಅಲ್ಲಿ ಎಲ್ಲ ತಿನ್ನಕಂತ ಬರುತ್ತೆ. ಇದು ಎಲ್ಲಾ ಮನೆಯಲ್ಲೂ ಕಾಮನ್. ಇದು ಕಾಮನ್, ಎಲ್ಲಾ ಮನೆಯಲ್ಲೂ ಸಿಗತ್ತೆ. ಇದು ಎಲ್ಲಿಂದ ಬಂತು ನಮ್ಗೆ ಡೌಟ್ ಆಯ್ತದು. ಇದು ಗೋಡೆ ಎಲ್ಲ ಹೆಂಗ್ ಹತ್ತತ್ತೆ ಗೊತ್ತಾ? ಇದು ಹೌದಾ? ಈಗ ಹಲ್ಲಿ ಎಲ್ಲ ನಿಮ್ಗೆ ಸಿಗದೆ ಈ ತರ, ಈ ಸಜ್ಜೆ ಮೇಲೆ ಈ ತರ ಎಲ್ಲ. ಸೊ ಅದಕ್ಕೆ ತಿನ್ನಕಂತಾನೆ ಮೇಲೆ ಬರುತ್ತೆ ಇದು. ಕಚ್ಚೋದಿಲ್ಲ, ಅದೇನ್ ಪ್ರಾಬ್ಲಮ್ ಇಲ್ಲ. ಕಚ್ಚುತ್ತೆ, ಈಗ ಬಿಡಿಸ್ಕೊಳಕ್ಕೆ ಅಂತ ಕಚ್ಚುತ್ತೆ, ಆದ್ರೆ ವಿಷ ಇರಲ್ಲ. ಭಯಂಕರ ಕಚ್ಚುತ್ತೆ. ಮತ್ತೆ ಥ್ಯಾಂಕ್ ಯು. ಅದೇ ಡಬ್ಬ ಕೊಟ್ಬಿಡಿ. ಮುಚ್ಚಲ ಇಲ್ಲ ಇದಕ್ಕೆ. ತುಂಬಾ ಖುಷಿ ಆಯ್ತು. ಬಟ್ ಕ್ಲೀನ್ ಮಾಡೋ ಟೈಮ್ ಅಲ್ಲಿತ್ತ ಸಿಕ್ತು ನಂಗೆ. ಅದೇ ಈ ತರ ಸಂಧಿ ಅಲ್ಲೇ ಸೇರ್ಕೊಳ್ಳೋದು ಜಾಸ್ತಿ. ಏನಕ್ಕಂದ್ರೆ ಔಸ್ಕೋಬೇಕಂದ್ರೆ ಅದೇ ಜಾಗ ಸಿಗೋದು. ಅದಕ್ಕೆ ಈಗ ಆ ಕಡೆ ಎಲ್ಲ ಇದ್ರೆ ಏನಾಗುತ್ತೆ, ಜಲ್ದಿ ಎಕ್ಸ್ಪೋಸ್ ಆಗ್ಬಿಡುತ್ತೆ, ಕಣ್ಣಿಗೆ ಕಾಣಿಸ್ಕೊಂಡ್ಬಿಡುತ್ತೆ. ಆತರ ಗ್ಯಾಪ್ ಅಲ್ಲಿ ಇದ್ರೆ ಗೊತ್ತಾಗೋದಿಲ್ಲ. ಈ ತರ ಇದಿದ್ರೆ ಒಂಥರ ಪಟ್ಟಿ ತರ ಕಾಣಿಸುತ್ತೆ, ಅದು ಹಾವಂತ ಗೊತ್ತಾಗಲ್ಲ. ನನ್ಗೆ ಹೆಂಗಾಯ್ತು ಅಂದ್ರೆ ಮೇಲ್ಗಡೆ ಬಟ್ಟೆ ಮುಚ್ಚಿದೆ, ಒಂದು ನೀರು ಹೊಡೆದೋಗಿತ್ತಲ್ಲ, ಅದು ಟಪ್ ಟಪ್ ಅನ್ನಂಗಾಯ್ತು. ಏನಿದು ಸೌಂಡ್ ಅನ್ಕೊಂಡು ಬಂದು ಎತ್ತು ನೋಡಿದ್ರೆ ಇದು ಹಾವು. ಆಮೇಲೆ ಧೈರ್ಯ ಮಾಡಿ ಬಟ್ಟೆ ಡಬ್ಬ ಮುಚ್ಚಿದೆ. ಸರಿ ಸರ್. So guys, releasing the common wolf snake, Russell's wolf snake here. Okay, it is so tiny that it cannot be visible to from the camera. It was a tiny little Russell's wolf snake on the terrace, and the person who had called me, he had covered the snake with the plastic box, so to hold the movement of the snake until I reach, which is not right always, but since it was a non-venomous snake, so it's fine. But I do not promote that holding or restricting the snake from its movement. Just you have to watch over the snake until we reach. And the snake is back in nature. And if you guys like the video, like the content, then do follow me and share it with your friends and family. Until then, see you next time.